ನಾವು ಯಾವಾಗಲೂ ಮೊಟ್ಟೆನ ಬಾಯ್ಲ್ ಮಾಡುವಾಗ ಓಪನ್ ಪಾತ್ರೆಯಲ್ಲಿ ಬೇಯಿಸ್ತೀವಿ. ಅದರಿಂದ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಗ್ಯಾಸ್ ಸಹ ವೇಸ್ಟ್ ಆಗುತ್ತೆ. ಬೇಗ ಹೇಗೆ ಬಾಯ್ಲ್ ಮಾಡೋದು ಮತ್ತು ಹೇಗೆ ಮೊಟ್ಟೆನ ಈಸಿಯಾಗಿ ಸುಲಿಯೋದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲು ಯಾವಾಗಲೂ ನಾವು ನೀರನ್ನ ಕುದಿಸ್ಕೋಬೇಕು. ಯಾಕೆ ಅಂದರೆ ನಾವು ನೀರಿಗೆ ಏನೇ ಹೆಚ್ಚಿಗೆ ಆ್ಯಡ್ ಮಾಡಿದರೂ, ಉಪ್ಪಾಗಲಿ ಸಕ್ಕರೆ ಆಗಲಿ ಬೇರೆ ಏನೇ ಆ್ಯಡ್ ಮಾಡಿದರೂ ನೀರಿಂದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಅದರಿಂದ ಅಡುಗೆ ಮಾಡುವಾಗ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಕುದೀತಿರೋ ನೀರಿಗೆ ನಿಧಾನವಾಗಿ ಮೊಟ್ಟೆ, ಉಪ್ಪು ಮತ್ತು ಈರುಳ್ಳಿ ಸಿಪ್ಪೆನ ಹಾಕಿ ಬೇಯಲಿಕ್ಕೆ ಬಿಡಿ. ಹೀಗೆ ಮಾಡೋದ್ರಿಂದ ಮೊಟ್ಟೆ ಬೇಯುವಾಗ ಒಡೆದು ಹೋಗಲ್ಲ ಮತ್ತು ಬೇಗ ಸಹ ಬೇಯುತ್ತೆ. ಬೇಕ್ರಿಗಳಲ್ಲೆಲ್ಲ ತುಂಬ ಮೊಟ್ಟೆ ಬೇಯಿಸ್ಲಿಕ್ಕಿರುತ್ತೆ, ಅವರೆಲ್ಲ ಇದೇ ಮೆಥಡ್ ಫಾಲೋ ಮಾಡೋದು. ನಾನಿಲ್ಲಿ ಈರುಳ್ಳಿ ಸಿಪ್ಪೆ ಆ್ಯಡ್ ಮಾಡಿಲ್ಲ. ಯಾಕೆ ಅಂತಂದರೆ ನಾನಿಲ್ಲಿ ತುಂಬ ಮೊಟ್ಟೆನ ಬೇಯಿಸ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಬಾಯ್ಲ್ಡ್ ಎಗ್ ಮಾಡುವಾಗ ಈ ಮೆಥಡ್ನ ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಮೆಥಡ್ ನಾನು ಯಾವಾಗಲೂ ಯೂಸ್ ಮಾಡೋ ಮೆಥಡ್. ಯಾಕಂದರೆ ಇದು ತುಂಬಾ ಈಸಿ ಮತ್ತು ಇದು 5 ನಿಮಿಷದಲ್ಲಿ ಆಗೋಗ್ಬಿಡತ್ತೆ. ಒಂದು ಪ್ರೆಷರ್ ಕುಕ್ಕರ್ಗೆ ಉಪ್ಪು ಮತ್ತು ಮೊಟ್ಟೆ ಮುಳುಗೋವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ ಇಟ್ಬಿಡಿ. ಒಂದೇ ಒಂದು ವಿಸಿಲ್ ಬಂದರೆ ಸಾಕು. ಎಗ್ ಸಾಫ್ಟಾಗಿ ಬಾಯ್ಲ್ ಆಗಿರುತ್ತೆ. ಇಲ್ಲ ಸ್ವಲ್ಪ ಹಾಟ್ ಬಾಯ್ಲ್ ಬೇಕು ಅಂತ ಕೇಳೋರು 2 to 3 ವಿಸಿಲ್ಸ್ ಕೂಗಿಸ್ಕೊಂಡ್ರೆ ಆಯಿತು. ಮಸಾಲ ಎಗ್ ಕರಿ, ಎಗ್ ಬಿರಿಯಾನಿ ಮಾಡೋರೆಲ್ಲ ಒಂದೇ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಇವಾಗೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಇನ್ಸ್ಟ್ಯಾಂಟ್ ಬಾಯ್ಲರ್ಸ್ ಮಾರ್ಕೆಟ್ನಲ್ಲಿ ಸಿಗ್ತಿದೆ. ಇದರಲ್ಲಿ ನೀವು ಆಲೂಗೆಡ್ಡೆ ಸಹ ಬೇಯಿಸ್ಕೋಬೋದು. ಬೇಗನೆ ಮೊಟ್ಟೆ ಬಾಯ್ಲ್ ಆಗಿಬಿಡುತ್ತೆ. ಇನ್ ಕೇಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅನ್ನೋರಿಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಾಯ್ಲ್ಡ್ ಎಗ್ ಆಗಲಿ, ಎಗ್ ಬುರ್ಜಿ ಆಗಲಿ, ಅವ್ರ ಆಮ್ಲೆಟ್ ಆಗಲಿ ಯಾವಾಗಲೂ ಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಜಾಸ್ತಿ ಯೂಸ್ ಮಾಡಿ. ಹೀಗೆ ಮಾಡೋದ್ರಿಂದ ಸ್ಮೆಲ್ ತುಂಬಾ ಕಡಿಮೆ ಆಗುತ್ತೆ. ಮೊಟ್ಟೆ ಏನೋ ಈಸಿಯಾಗಿ ಬಿಡಿಸ್ಕೊಬಿಟ್ವಿ ಮತ್ತು ಅದನ್ನು ಸುಲಭವಾಗಿ ಹೇಗೆ ಸುಲಿಯೋದು ಅಂತ ಕೇಳೋರಿಗೆ ಈ ಹ್ಯಾಕ್. ನಾವು ಯಾವಾಗಲೂ ಮೊಟ್ಟೆನ ಈ ಥರ ಸುಲಿತೀವಿ. ಇದು ತಪ್ಪು ಅಂತಲ್ಲ, ಆದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಈಸಿಯಾಗಿ ನಾನಿಲ್ಲಿ 2 ಮೊಟ್ಟೆನ ಸುಲಿದು ನಿಮಗೆ ತೋರಿಸ್ತೀನಿ. ಮೊಟ್ಟೆನ ಸುತ್ತಲೂ ನಿಧಾನವಾಗಿ ಹೊಡ್ಕೋಬೇಕು. ಆವಾಗ ಮೊಟ್ಟೆದು ಔಟರ್ ಶೆಲ್ ಲೂಸ್ ಆಗುತ್ತೆ ಮತ್ತು ನೀವು ತುಂಬಾ ಈಸಿಯಾಗಿ ಸಿಪ್ಪೆ ಸುಲ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಬಾಯ್ಲ್ಡ್ ಎಗ್ ಸುಲಿಬೇಕಾದ್ರೆ ಈ ಥರ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.